ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ನೀವೇನಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಈಗಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಗೈಸ್. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಆಸಕ್ತಿ ಬರುತ್ತೆ ಗೈಸ್. ಅದಕ್ಕಾಗಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಎಲ್ಲ ಹೊಸ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಈ ತರ ತಮ್ಲೈನ್ ನ ಹೇಗೆ ಎಡಿಟ್ ಮಾಡೋದು, ಯಾವ ಯಾವ ಆ್ಯಪಲ್ಲಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಮೊಬೈಲಲ್ಲಿ ಪ್ಲೇ ಸ್ಟೋರ್ ಇದೆಯಲ್ವಾ, ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನಿಲ್ಲಿ ಸಿಂಪಲ್ ಆಗಿ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ತೀನಿ. ಇವಾಗ ಓಪನ್ ಮಾಡ್ಕೊಂಡೆ. ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಏನು ಟೈಪಿಂಗ್ ಮಾಡ್ಬೇಕಂದ್ರೆ, ಥಂಬ್ನೇಲ್ ಮೇಕರ್ ಅಂತ ಟೈಪ್ ಮಾಡಿ. ನಾನು ಸಿಂಪಲ್ ಆಗಿ ಟೈಪ್ ಮಾಡ್ಕೊಳ್ತೀನಿ, ಥಂಬ್ನೇಲ್ ಮೇಕರ್ ಅಂತ. ಇಲ್ಲಿ ಸರ್ಚ್ ಮಾಡಿ. ಇವಾಗ ನೋಡು, ಫಸ್ಟಿಗೆ ಬಂದಿದೆಯಲ್ವಾ ಅಲ್ಟಿಮೇಟ್ ಥಂಬ್ನೇಲ್ ಅಂತ. ಅಲ್ಟಿಮೇಟ್ ಥಂಬ್ನೇಲ್ ಮೇಕರ್. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗಳು ಇದೇ ಆ್ಯಪ್ನ ಯೂಸ್ ಮಾಡ್ತಾರೆ. ತುಂಬಾನೇ ಫೀಚರ್ಸ್ ಇದೆ ಈ ಆ್ಯಪಲ್ಲಿ. ನೋಡ್ಬೋದು, ರೇಟಿಂಗ್ 4.7 ಇದೆ. ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಓಪನ್ ಮಾಡ್ಕೊಂಡಿದ್ದೆ. ಈ ಥರ ಇಂಟರ್ಫೇಸ್ ಬರುತ್ತೆ. ಲೋಡ್ ಆಗ್ತಿದೆ. ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ಇಲ್ಲಿ ಫೇಸ್ಬುಕ್, ಯೂಟ್ಯೂಬ್, ಹಾಗೆ ಟ್ವಿಟರ್, ಇನ್ಸ್ಟಾಗ್ರಾಮ್ ಯಾವುದೇ ಆ್ಯಪ್ ಬೇಕಿದ್ರೂ ನಿಮಗೆ ತಮ್ನೇಲ್ ಸಿಕ್ಬಿಡತ್ತೆ. ಈಸಿಯಾಗಿ ಸಿಕ್ಬಿಡತ್ತೆ. ಒಂದೇ ಕ್ಲಿಕ್ನಲ್ಲಿ ನಿಮಗೆ ತಮ್ನೇಲ್ ರೆಡಿಯಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫೇಸ್ಬುಕ್ ತಮ್ನೇಲ್ ಕ್ಲಿಕ್ ಮಾಡ್ಕೊಳ್ಳಿ. ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇವು ಬಂತಲ್ವ, ಇವಷ್ಟು ಫೇಸ್ಬುಕ್ ತಮ್ನೇಲ್ಗಳಾಗಿರುತ್ತೆ. ಇವು ಡೌನ್ಲೋಡ್ ಮಾಡ್ಕೊಂಡು ನೀವು ಹಾಕ್ಬೋದು. ಹಾಗೆ ಇಲ್ಲಿ ಎಡಿಟ್ ಮಾಡ್ಕೊಂಡು ಹಾಕ್ಬೋದು. ನಿಮ್ಗೆ ಯಾವ ಥರ ಟೈಪಿಂಗ್ ಬೇಕೋ ಆ ಟೈಪಿಂಗ್ ಬರ್ಕೊಂಡು ಇಲ್ಲಿ ಹಾಕ್ಬೋದು. ಬ್ಯಾಕ್ ಬನ್ನಿ. ಇವಾಗ ಯೂಟ್ಯೂಬ್ ತಮ್ನೇಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ಥರ ಚಲೋ ಚಲೋ ತಮ್ಲೇನ್ಗಳು ಬರ್ತವೆ. ನಿಮ್ಗೆ ಯಾವ ಥರ ತಮ್ಲೇನ್ ಬೇಕೋ ಆ ಥರ ತಮ್ಲೇನ್ ಎಡಿಟ್ ಮಾಡಿ ನೀವು ಹಾಕ್ಬೋದು. ಇಲ್ಲಿ ಜಸ್ಟ್ ಟೈಪಿಂಗ್ ಮಾಡಿದ್ರೆ ಆಯಿತು. ಅದೇ ಮತ್ತೆ ನಿಮಗೆ ಫೋಟೋ ಕಟ್ಟಿರುತ್ತಲ್ವ, ಕಟ್ ಫೋಟೋ ಹಾಕಿದ್ರೆ ಆಯಿತು, ಬರುತ್ತೆ. ಇವಾಗ ಇಲ್ಲಿ ನೆಕ್ಸ್ಟ್ ಫ್ಯೂಚರ್ ಏನಪ್ಪಾ ಅಂದ್ರೆ, ನೀವು ಯೂಟ್ಯೂಬಲ್ಲಿ ಬಿಸ್ನೆಸ್ ವಿಡಿಯೋಸ್ ಮಾಡ್ತಿದ್ದೀರಪ್ಪ ಅಂದ್ರೆ, ಬಿಸ್ನೆಸ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದೀರಪ್ಪ ಅಂದ್ರೆ ಇಲ್ಲಿ ಬಿಸ್ನೆಸ್ ತಮ್ಲೇನ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು. ಹಾಗೆ ಫ್ಯಾಷನ್ ವಿಡಿಯೋ ಮಾಡ್ತಿದ್ದೀರ ಅಂದ್ರೆ ನಿಮ್ಗೆ ಇಲ್ಲಿ ಫ್ಯಾಷನ್ ತಮ್ಲೇನ್ ಕೂಡ ಇರುತ್ತೆ. ಯಾವ ಥರ ಎಡಿಟ್ ಮಾಡಾಕಬೇಕು ಅಂತ ನೀವು ಎಡಿಟ್ ಮಾಡಿ ಹಾಕಿದ್ರೆ ಆಯ್ತು. ಇಲ್ಲಿ ಒಂದೇ ಕ್ಲಿಕ್ಕಲ್ಲಿ ಎಡಿಟ್ ಆಗಿ ಬರುತ್ತೆ. ಹಾಗೆ ನೋಡ್ಬೋದು, ಇಲ್ಲಿ ನೀವು ಟೆಂಪ್ಲೇಟ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀರ ಅಂದ್ರೆ ಟೆಂಪ್ಲೇಟ್ ತಮ್ಲೇನ್ಗಳು ಇರುತ್ತೆ. ಇಲ್ಲಿ ನೋಡ್ಬೋದು, ಎಲ್ಲ ಥರದ ಆಲ್ಮೋಸ್ಟ್ ಎಲ್ಲ ಥರದ ರಿಲೇಟೆಡ್ ವಿಡಿಯೋಸ್ ಮಾಡಿದ್ರು ನಿಮಗೆ ಇಲ್ಲಿ ತಮ್ಲೇನ್ಗಳು ಬೇಗನೆ ಸಿಕ್ಬಿಡತ್ತೆ. ನೋಡ್ಬೋದು, ಇಲ್ಲಿ ಫೋಟೋಗ್ರಫಿ, ಫನ್ನಿ, ಮ್ಯೂಸಿಕ್, ಇನ್ನಿತರ ಯಾವುದೇ ನೀವು ಯಾವ ಥರ ವಿಡಿಯೋ ಮಾಡ್ತೀರೋ ಆ ಥರ ತಮ್ಲೇನ್ಗಳು ನಿಮಗೆ ಈಸಿಯಾಗಿ ಸಿಕ್ಬಿಡತ್ತೆ. ಗೇಮ್ಸ್ ಆಡೋದು ಕೂಡ ತುಂಬಾನೇ ಈಸಿಯಾಗಿರುತ್ತೆ ಅಂತ ಹೇಳ್ಬೋದು. ದಿನ ತಮ್ಲೇನ್ ಎಡಿಟ್ ಮಾಡಿ ದಿನ ಒಂದೊಂದು ತಮ್ಲೇನ್ ಹಾಕ್ಬೋದು. ನೋಡ್ಬೋದು, ತುಂಬಾನೇ ಫೀಚರ್ಸ್ಗಳು ಇದ್ದಾವೆ. ನಾನಿಲ್ಲಿ ಇವಾಗ ಟೆಕ್ನಾಲಜಿ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ನೋಡ್ಬೋದು, ಈ ಥರ ಚಲೋ ಚಲೋ ಫೀಚರ್ಸ್ ತಮ್ಲೇನ್ಗಳು ಇದ್ದಾವೆ. ನೀವು ಈಸಿಯಾಗಿ ಕ್ಲಿಕ್ ಮಾಡಿಕೊಂಡು ತಮ್ಲೇನ್ ಕ್ರಿಯೇಟ್ ಮಾಡ್ಕೊಳ್ಬೋದು. ನಾನು ಸಹ ಇಲ್ಲಿಂದನೇ ತಮ್ಲೇನ್ ಕ್ರಿಯೇಟ್ ಮಾಡಿ ಇವಾಗ ತಮ್ಲೇನ್ ಹಾಕ್ತಾ ಇದ್ದೀನಿ. ನನಗಂತೂ ಈಸಿ ಆಗ್ತಿದೆ. ಇದು ಬೇಗನೆ ತಮ್ಲೇನ್ ಕ್ರಿಯೇಟ್ ಮಾಡ್ಲಿಕ್ಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ, ನೀವೇ ಓನ್ ಆಗಿ ತಮ್ಲೇನ್ನ ಕ್ರಿಯೇಟ್ ಮಾಡ್ಬೋದು. ಹೇಗಂದ್ರೆ, ಇಲ್ಲಿ ಕ್ರಿಯೇಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಒಂದು ಯೂಟ್ಯೂಬ್ ತಮ್ಲೇನ್ ಇದೆ, ಅದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ತೀನಿ, ಯಾವುದಾದ್ರೂ ಒಂದು. ನೀವು ಗ್ಯಾಲರಿಯಿಂದ ಬೇಕಿದ್ರು ಫೋಟೋ ತಗೋಬಹುದು. ನಾ ಇವಾಗ ಸಿಂಪಲ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ ಒಂದು. ನೋಡ್ಬೇಕು, ಕ್ಲಿಕ್ ಮಾಡ್ಕೊಂಡೆ, ಈ ಫೋಟೋ ಬಂತು. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಫೋಟೋ ಬಂತು. ಇವಾಗ ಇಲ್ಲಿ ತುಂಬಾನೇ ಫೀಚರ್ಸ್ಗಳು ಇದ್ದಾವೆ. ಇಲ್ಲಿ ನೀವು ಟೆಕ್ಸ್ಟ್ ಬರಿಬಹುದು. ಇಲ್ಲಿ ಏನ್ ಬೇಕಾದ್ರೂ ಬರ್ಕೊಳ್ಳಿ. ಇವಾಗ ನೋಡಿ, ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ, ಈ ತರ ಬರಿಬಹುದು ಅಂತ. ತುಂಬಾನೇ ಫಾಂಟ್ಸ್ಗಳು ಇದ್ದಾವೆ. ನಿಮಗೆ ಫ್ರೀಯಾಗಿ ಸಿಗತ್ತೆ ಇಲ್ಲಿ ಫಾಂಟ್ಸ್ಗಳು. ಬೇರೆ ಬೇರೆ ಆ್ಯಪ್ಗಳಲ್ಲಿ
ಹಣ ಕೊಟ್ಟು ನೀವು ಪೌಂಡ್ಸ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಇಲ್ಲಿ ಫ್ರೀಯಾಗಿ ಸಿಗತ್ತೆ. ತುಂಬಾನೇ ನೋಡ್ಬೋದು, ಇಲ್ಲಿ ತುಂಬಾನೇ ಪೌಂಡ್ಸ್ಗಳು ಇದ್ದಾವೆ. ಮತ್ತೆ ಬೇರೆ ಯಾವುದೋ ಆ್ಯಪಲ್ಲಿ ಸಿಗಲ್ಲ, ದುಡ್ಡು ಕೊಟ್ಟರು ಈ ಥರ ಆ್ಯಪ್ ಸಿಗಲ್ಲ. ನೋಡ್ಬೋದು ಇಲ್ಲಿ ತುಂಬಾನೇ ಇದ್ದಾವೆ. ಸಿಂಪಲ್ ಆಗಿ ಇಟ್ಕೊಂತೀನಿ. ಇವಾಗ ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು ನಾವಿಲ್ಲಿ. ನಮ್ಗೆ ಯಾವ ಕಲರ್ ಬೇಕೋ ಆ ಥರ ಚೇಂಜ್ ಮಾಡ್ಬೋದು. ಇವಾಗ ಇದು ಇಟ್ಕೊಂತೀನಿ ಕಲರ್. ಇಲ್ಲಿ ಸ್ಟಿಕ್ಕರ್ಸ್ಗಳನ್ನು ಹಾಕ್ಬೋದು ನೀವು. ಯೂಟ್ಯೂಬ್, ಫೇಸ್ಬುಕ್ ಯಾವುದೇ ಸ್ಟಿಕ್ಕರ್ಸ್ ಇರುತ್ತಲ್ವ ಆ ಸ್ಟಿಕ್ಕರ್ಸ್ ಕೂಡ ಇಲ್ಲಿ ಹಾಕ್ಬೋದು ನೀವು. ಹಾಗೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಯಾವ್ದಾದ್ರು ಫೋಟೋ ಆ್ಯಡ್ ಮಾಡೋದಿದ್ರೆ ಫೋಟೋ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಸಿಂಪಲ್ ಆಗಿ ಇಲ್ಲಿ ಒಂದು ಫೋಟೋ ಎಡಿಟ್ ಮಾಡಿದ್ದು ಇಲ್ಲಿ ಹಾಕೊಳ್ತೀನಿ. ಈ ಫೋಟೋನ ಹಾಕೊಳ್ತೀನಿ. ಇವಾಗ ಹೀಗೆ ಆ್ಯಡ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಬೋದು ಅಂತ ನೋಡಿ. ಹಾಗೆ ಇಲ್ಲಿ ಟೆಂಪ್ಲೇಟ್ ಕೂಡ ಇದ್ದಾವೆ, ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ನೀವು ಇಲ್ಲಿ ನೋಡಿ. ತುಂಬಾನೇ ಕಲರ್ಸ್ಗಳು ಇದ್ದಾವೆ, ಟೆಂಪ್ಲೇಟ್ಗಳು ಇದ್ದಾವೆ. ಹಾಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಫೋಟೋಸ್ ಕೂಡ ಹಾಕ್ಬೋದು ಇಲ್ಲಿ ನೀವು. ಇಲ್ಲಿ ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಾ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಲ್ಯಾಪ್ಟಾಪ್ ಇದೆಯಲ್ಲ ಅದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಮೇಲೆ. ನೋಡಿ, ಬ್ಯಾಕ್ಗ್ರೌಂಡ್ ಸಿಂಪಲ್ ಆಗಿ ಚೇಂಜ್ ಆಯ್ತು ಇವಾಗ ಇಲ್ಲಿ. ಇದು ಹೇಗೆ ಸೇವ್ ಮಾಡೋದಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಯಾರೋ ಮಾಡ್ತಾರೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಬೋದು. ಸಿಂಪಲ್ ಮಾಡ್ಕೊಂಡ ನಂತರ ಇಲ್ಲಿ ಬ್ಯಾಕ್ ಬನ್ನಿ. ಇವಾಗ ಬ್ಯಾಕ್ ಬನ್ನಿ. ಇಲ್ಲಿ ಮತ್ತೆ ತುಂಬಾ ಆಪ್ಷನ್ಸ್ಗಳು ಇರುತ್ತೆ ನೋಡಿ. ಇಲ್ಲಿ ನೋಡ್ಬೋದು ನೀವು ಸೇವ್ ಮಾಡಿದೆಲ್ಲ ಇಲ್ಲಿ ಬರುತ್ತೆ. ಮೈ ಸೇವ್ ಅಂತ ಇದೆ ನೋಡಿ, ಅಲ್ಲಿ ಸುಮ್ಮನೆ ನೀವು ಸೇವ್ ಮಾಡೋದೆಲ್ಲ ಬರುತ್ತೆ. ಮತ್ತು ಇಲ್ಲಿ ಥಂಬ್ನೇಲ್ ಕ್ರಿಯೇಟ್ ಮಾಡ್ಬೋದು. ಲಾಸ್ಟಲ್ಲಿ ಇದೆ, ಅಂತ ತೋರಿಸಿಲ್ಲ ನಿಮಗೆ. ಇದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೇಕು. ಎಲ್ಲ ಯೂಟ್ಯೂಬರ್ಸ್ಗಳು ಇಲ್ಲಿಂದನೇ ಸೇವ್ ಮಾಡಿ ಥಂಬ್ನೇಲ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ತಾರೆ. ನೋಡ್ಬೋದು, ಈ ಥರ ನೀವು ಥಂಬ್ನೇಲ್ ನೋಡಿರ್ತೀರ ಯೂಟ್ಯೂಬಲ್ಲಿ. ತುಂಬಾನೇ ಚೆನ್ನಾಗಿದೆ ಗೈಸ್ ಈ ಆ್ಯಪ್. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಮತ್ತೆ ಇದೇ ಥರ ವಿಡಿಯೋ ಮತ್ತೆ ತರ್ತಾ ಇರ್ತೀನಿ.